ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ 18 ತಿಂಗಳ ಡಿ ಆಗಿರಬಹುದು, 7ನೇ ವೇತನ ಆಯೋಗದ ಸಮಸ್ಯೆ ಆಗಿರಬಹುದು ಮತ್ತು ಸರ್ಕಾರಿ ನೌಕರರಿಗೆ ಏನು ಸಿಗಬೇಕಾಗಿದೆ ಡಿ ಎ ಹೈಕು 4% ವರೆಗೂ ಜುಲೈ ತಿಂಗಳಲ್ಲಿ ಆ ಒಂದು ಡಿ ಎಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇದೆ. ಸರ್ಕಾರಿ ನೌಕರರಿಗೆ ಬಹುಬೇಗ ಒಂದು ಇಂಪಾರ್ಟೆಂಟ್ ನ್ಯೂಸ್ ಸಿಗಲಿದೆ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಸಿಗಲಿದೆ ಅಂತ ಹೇಳ್ಬೋದು. ಸೊ ಏನಿದೆ ಕಂಪ್ಲೀಟ್ ಆಗಿರುವಂಥ ನ್ಯೂಸು, ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಜುಲೈಯಲ್ಲಿ ಮಿಸ್ ಆಗಿದೆ ಬಟ್ ಆಗಸ್ಟ್ನಲ್ಲಿ ಖಂಡಿತವಾಗೂ ಕೂಡ ಕೇಂದ್ರದಲ್ಲಿ 4% ವರೆಗೂ ಡಿ ಎ ಹೆಚ್ಚಳ. ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ CM ಸಿದ್ದರಾಮಯ್ಯನವರು ಕೂಡ ಕರ್ನಾಟಕ ಸರ್ಕಾರಿ ನೌಕರರಿಗೆ 4% ಡಿ ಎ ಹೈಕ್ ಸೇರಿದಂತೆ ಕೋವಿಡ್ ಟೈಮಲ್ಲಿ ಉಳಿದಿರುವಂತಹ 18 ತಿಂಗಳ ಡಿ ಎ ಮೇಲೆ ಮಹತ್ವದ ಅನೌನ್ಸ್ಮೆಂಟ್ ಅನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ 18 ತಿಂಗಳ ಒಂದು ಡಿ ಆರಿಯರ್ಸ್ ನೌಕರರ ಒಂದು ಅಕೌಂಟ್ ಸೇರಲಿದೆಯಾ ಮತ್ತು ಸರ್ಕಾರಿ ನೌಕರರ ಏನು 4 ತಿಂಗಳ ಹಿಂದೆನೆ ಒಂದು ಡಿ ಎ ರೈಸ್ ಆಗಿತ್ತು. ಸೊ ಬೇಸಿಕಲಿ ಜನವರಿ 2023ರಲ್ಲಿ ಡಿ ಎ ರೈಸ್ ಆಗಬೇಕಾಗಿತ್ತು, ಬಟ್ ಅದು ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ದಲ್ಲಿ ಆಯಿತು. ಬಟ್ ನೋ ಪ್ರಾಬ್ಲಮ್, ಮಾರ್ಚ್ನಲ್ಲಿ ಆದರೂ ಕೂಡ ಅದನ್ನ ಒಂದು ಜನವರಿ ತಿಂಗಳಿಂದ ಪೂರ್ವಾನ್ವಯವಾಗಿ ಜಾರಿ ಆಗುವಂತೆ ಮಾಡಲಾಗಿರೋದ್ರಿಂದ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಸೊ ಇವಾಗಲೂ ಕೂಡ ಅಷ್ಟೇನೆ, ಸರ್ಕಾರಿ ನೌಕರಿಗೆ ಜುಲೈಯಿಂದ ಸಿಗಬೇಕಾಗಿರುವಂಥ ಡಿ ಎ ಆಗಸ್ಟ್ನಲ್ಲಿ ಸಿಗುತ್ತೆ, ಬಟ್ ಅದನ್ನ ಪೂರ್ವಾನ್ವಯವಾಗಿ ಜಾರಿ ಮಾಡಲಾಗುವುದು ಎಂದು ಹೇಳ್ತಿದ್ದಾರೆ. ಹಾಗಾದ್ರೆ ಜುಲೈನಲ್ಲಿ ಸಿಕ್ಕರೂ ಕೂಡ, ಆಗಸ್ಟ್ನಲ್ಲಿ ಸಿಕ್ಕರೂ ಕೂಡ ಜುಲೈನಿಂದ ಅದು ಜಾರಿ ಆಗೋದ್ರಿಂದ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಒಂದು ಲಂಸಮ್ ಅಮೌಂಟ್ ಬಂದು ಸೇರಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ರೀತಿಯಾಗಿ ಸರ್ಕಾರಿ ನೌಕರರು ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರಿಗೆ ಒಂದು ಮಹತ್ವದ ಮಾಹಿತಿ ಹೊರಬೀಳಲಿದ್ದು, ಇದಕ್ಕೆ ಹಲವಾರು ಕಾರಣಗಳಿದೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡೋದಾದ್ರೆ, 7ನೇ ವೇತನ ಆಯೋಗದ ಪ್ರಕಾರ ಸರ್ಕಾರಿ ನೌಕರರ ಒಂದು ಡಿ ಎನ ಪ್ರತಿ 6 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಲಾಗಿತ್ತು. ಆ ಒಂದು ರೂಲ್ಸ್ನ ಪ್ರಕಾರ ನಾವು ನೋಡೋದಾದ್ರೆ, ಜನವರಿ ಸ್ಟಾರ್ಟ್ ಆಗುತ್ತಿದ್ದಂತೆ ಸರ್ಕಾರಿ ನೌಕರರ ಮೊಟ್ಟ ಮೊದಲ ಡಿ ಎ ಹೈಕ್ ಅನ್ನ ಮಾಡಲಾಗಿತ್ತು. ಸೊ AICPIನ ಇಂಡೆಕ್ಸ್ ಆಲ್ಮೋಸ್ಟ್ 136.7 ತಲುಪುವುದರಿಂದ ಸರ್ಕಾರಿ ನೌಕರರ ಒಂದು ಹಣದುಬ್ಬರ ಜಾಸ್ತಿನೇ ಆಗ್ತಾ ಹೋಗಿತ್ತು. ಅದರಿಂದ ಸರ್ಕಾರಿ ನೌಕರಿಗೆ 4% ಡಿ ಎ ಹೈಕ್ನ ನೀಡಲಾಗಿತ್ತು. ಅದಾದ್ಮೇಲೆ ಇವಾಗ ಮತ್ತೆ AICPIN ಮತ್ತೆ ಇನ್ಕ್ರೀಸ್ ಆಗಿದೆ. ಜನವರಿಯಿಂದ ಬೇಸಿಕಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ 6 ತಿಂಗಳ AICPIN ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಡೇಟಾ ಈಗಾಗಲೇ ಹೊರಬಿದ್ದಿದ್ದು ಸರ್ಕಾರಿ ನೌಕರರ ಫೇವರಲ್ಲಿದೆ ಮತ್ತು ಹಣದುಬ್ಬರ 2.7%, ಲಾಸ್ಟ್ 6 ಮಂತ್ಸ್ ಅವರೇಜ್ಗೆ ಕಂಪೇರ್ ಮಾಡಿದ್ರೆ 0.98% ಇನ್ಕ್ರೀಸ್ ಆಗಿರೋದ್ರಿಂದ ಸರ್ಕಾರಿ ನೌಕರರು ಇಲ್ಲಿ ಮತ್ತೆ ಭರ್ಜರಿಯಾಗಿರುವಂತಹ ಒಂದು ಡಿ ಎ ಹೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇನ್ನೊಂದು ಮೇನ್ ರೀಸನ್, ಇದು 7ನೇ ವೇತನ ಆಯೋಗದ ಪ್ರಕಾರ 6 ತಿಂಗಳಿಗೆ ಒಮ್ಮೆ ಕೊಡಬೇಕಾಗಿರುವಂಥದ್ದು ಮೊಟ್ಟ ಮೊದಲನೇ ರೀಸನ್. ಇನ್ನೊಂದು ಮೇನ್ ರೀಸನ್ ಇದೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂದೆ MP ಎಲೆಕ್ಷನ್ಸ್ ಬರ್ತಾ ಇದೆ, ಪ್ರಧಾನಮಂತ್ರಿ ಎಲೆಕ್ಷನ್ಸ್ ಬರ್ತಾ ಇರುವಂಥದ್ದು ಮುಂದಿನ ಒಂದು ತಿಂಗಳುಗಳಲ್ಲಿ, 2-3 ತಿಂಗಳ ನಂತರ ನೆಕ್ಸ್ಟ್ ಎಲೆಕ್ಷನ್ಸ್ಗಳ ಘೋಷಣೆ ಇದೆ. ಹಾಗಾಗಿ ಸರ್ಕಾರಿ ನೌಕರರ ಮನ ಸೆಳೆಯೋದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಒಂದು ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಇಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆ ಬಗ್ಗೆ ಸಮಿತಿಯನ್ನ ರಚಿಸಿರುವುದಾಗ್ಲಿ, 7ನೇ ವೇತನ ಆಯೋಗಕ್ಕೆ ಒಂದು ಲೆಟರ್ ಅನ್ನ ಬರೆದಿರುವಂಥದ್ದು ಕೂಡ ನೀವು ನೋಡಿದ್ದೀವಿ. ಆದಷ್ಟು ಬೇಗ 7ನೇ ವೇತನ ಸಮಿತಿ ತನ್ನ ವರದಿಯನ್ನ ನೀಡಬೇಕು ಅಂತ ಕೇಳಿಕೊಳ್ಳಲಾಗಿದೆ. ಅಂಡ್ ಅದ್ರ ಜೊತೆಗೇನೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಕೂಡ 8ನೇ ವೇತನ ಸಮಿತಿಯನ್ನ ರಚನೆ ಮಾಡೋಕೆ ಮುಂದಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲಾ ಒಂದು ಬೆಳವಣಿಗೆಗಳು ನೋಡ್ತಾ ಇದ್ರೆ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತಹ ಯೋಜನೆಗಳಲ್ಲಿ ಯಾವುದೇ ವಿಳಂಬವಿಲ್ಲದೆ ತ್ವರಿತವಾಗಿ ಎಲ್ಲ ಯೋಜನೆಗಳನ್ನ ಆದಷ್ಟು ಬೇಗ ನೌಕರರಿಗೆ ಕೊಡೋದಕ್ಕೆ ಇಲ್ಲಿ ಸರ್ಕಾರ ಟ್ರೈ ಮಾಡ್ತಾ ಇದೆ. ಆದಷ್ಟು ಬೇಗ ಸರ್ಕಾರಿ ನೌಕರರ ಮನವೊಲಿಸೋದಕ್ಕಾಗಿ ಇಲ್ಲಿ ಸರ್ಕಾರ ಟ್ರೈ ಮಾಡ್ತಾ ಇರುವಂತದ್ದು ನಿಜಕ್ಕೂ ಶ್ಲಾಘನೀಯ ಸಂಗತಿ. ಮತ್ತೆ ಸರ್ಕಾರಿ ನೌಕರಿಗೆ ಎಲ್ಲ ಯೋಜನೆಗಳ ಲಾಭ ಪಡೆಯೋದಕ್ಕೆ ಇದೇ ಒಂದು ಸುವರ್ಣ ಅವಕಾಶ ಅಂತ ಕೂಡ ಹೇಳ್ಬೋದು. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಇದನ್ನೆಲ್ಲವೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಹೆಡ್ಡಿಂಗ್ ಅಲ್ಲಿ, ಕೇಂದ್ರ ಸರ್ಕಾರ ನೌಕರರಿಗೆ ತುಟ್ಟಿ ಭತ್ಯೆಯನ್ನ ಆಲ್ರೆಡಿ ಹೆಚ್ಚಳ ಮಾಡಿದೆ. ಸೊ ಆಲ್ರೆಡಿ ಹೆಚ್ಚಳ ಮಾಡೋಕೆ ಇಲ್ಲಿ ಚಿಂತನೆಯನ್ನ ಆರ್ಥಿಕ ಇಲಾಖೆಯೊಂದಿಗೆ ನಿನ್ನೆ ತಾನೇ ಡಿಸ್ಕಷನ್ ಆರಂಭ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರಿ ನೌಕರರ ಒಂದು ಕೇಂದ್ರ ಹಣಕಾಸು ಸಚಿವರಾಗಿರುವಂತಹ ಪಂಕಜ್ ಚೌಧರಿ ನಿನ್ನೆ ತಾನೇ ಸದನದಲ್ಲಿ ಅನೌನ್ಸ್ ಮಾಡಿದ್ದಾರೆ. AICPIN ಡೇಟಾ ಆಲ್ರೆಡಿ ಬಂದ ನೌಕರರ ಒಂದು ತುಟ್ಟಿ ಭತ್ಯೆಯಲ್ಲಿ ಯಾವ ರೀತಿಯಾದಂತಹ ಹೆಚ್ಚಳ ಮಾಡಬೇಕು ಅಂತ ನಾವು ಹಣಕಾಸು ಇಲಾಖೆಯೊಂದಿಗೆ ಆಲ್ರೆಡಿ ಡಿಸ್ಕಷನ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದಿಷ್ಟು ದಿನಗಳಲ್ಲಿ ಆಮೇಲೆ ಒಂದು ಅಫಿಷಿಯಲ್ ಆಗಿರುವಂತಹ ಆರ್ಡರ್ ಅನ್ನ ರಿಲೀಸ್ ಮಾಡಲಾಗುವುದು. ಎಷ್ಟರ ಮಟ್ಟಿಗೆ ಸರ್ಕಾರಿ ನೌಕರರ ಒಂದು
ತುಟ್ಟಿ ಭತ್ಯೆಯನ್ನ ಇಲ್ಲಿ ಹೆಚ್ಚಳ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಕೋರ್ಟ್ನ ಕೂಡ ಒಂದು ಆದೇಶ ಬಂದಿದ್ದು, ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂತಹ 18 ತಿಂಗಳ DA ಆದಷ್ಟು ಬೇಗ ಕೊಡಬೇಕು. DAನ ನೀವು ಹಿಡಿದಿಟ್ಟುಕೊಳ್ಳಬಹುದೇ ವಿನಯ ಅದನ್ನ ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕುವಂತ ಒಂದು ಅಧಿಕಾರ ಸರ್ಕಾರಕ್ಕೆ ಇಲ್ಲ. DA ಅನ್ನೋದು ಒಂದು ಅರಿಯರ್, ಸ್ಯಾಲರಿಯ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಸ್ಯಾಲರಿ ಅಂದ್ರೆ ಸ್ಯಾಲರಿಯಲ್ಲಿ ಬೇಸಿಕ್ ಇರುತ್ತೆ, DA ಇರುತ್ತೆ, HRM ಅಂಡ್ ಮಿಸಲೇನಿಯಸ್ ಅಲೋವೆನ್ಸಸ್ ಇರೋದ್ರಿಂದ ಸರ್ಕಾರಿ ನೌಕರರ ಒಂದು DAನ ಹಿಡಿದಿಟ್ಟುಕೊಳ್ಳುವಂತ ಅಧಿಕಾರ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಇಲ್ಲ ಅನ್ನೋ ಒಂದು ಮಾತನ್ನ ಹೈಕೋರ್ಟ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ ಸರ್ಕಾರಿ ನೌಕರರ ಪರವಾಗಿ ಒಂದು ತೀರ್ಪನ್ನ ನೀಡಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಇವಾಗ ಸರ್ಕಾರ ಅದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇದ್ದು, 18 ತಿಂಗಳ DA ಏನಾದ್ರೂ ಬಂದ್ರೆ ಸರ್ಕಾರಿ ನೌಕರ ಅಕೌಂಟ್ಗೆ 2 ಲಕ್ಷದವರೆಗೂ ಕೂಡ ಅಮೌಂಟ್ ಸೇರಲಿದೆ ಒಟ್ಟಾರೆಯಾಗಿ ಅಂತ ಹೇಳ್ಬೋದು. ಏನಕ್ಕಂದ್ರೆ ಸುಮಾರು 18 ತಿಂಗಳ DAನ ಹಿಡಿದಿಟ್ಟುಕೊಂಡಿರೋದ್ರಿಂದ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಭರ್ಜರಿ ಅಮೌಂಟ್ ಸೇರಲಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸರ್ಕಾರಿ ನೌಕರರು ಜಸ್ಟ್ ಒಂದಿಷ್ಟು ದಿನ ಇಲ್ಲಿ ವೇಟ್ ಮಾಡಬೇಕಾಗಿರುವಂಥದ್ದು, ಯಾವ ರೀತಿಯಾದಂಥ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಯಾವ ರೀತಿಯಾಗಿ ಸರ್ಕಾರ ಚಿಂತನೆ ಮಾಡುತ್ತೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಇವತ್ತಿನ ಒಂದು ನ್ಯೂಸ್ ನೋಡೋಣ ನಾವು. ಮೊಟ್ಟ ಮೊದಲನೇದಾಗಿ ಸದ್ಯಕ್ಕೆ ಆಗಸ್ಟ್ನಲ್ಲಿ ಸಿಗಬೇಕಾಗಿರುವಂಥ ಒಂದು DA ಹೈಕ್ ಬಗ್ಗೆ ಏನು ಹೇಳ್ತಾರೆ ಅಂತ. ಸೊ ಹೇಳ್ತಾ ಹೋಗ್ತಾರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಳ. ತುಟ್ಟಿ ಭತ್ಯೆ ಹೆಚ್ಚಳ ನಿಯಮ ಏನು ಹೇಳುತ್ತದೆ? ನಮ್ಮ ರಾಜ್ಯದ ನೌಕರರಿಗೂ ಕೂಡ ತುಟ್ಟಿ ಭತ್ಯೆ ಶೂನ್ಯದಿಂದ ಆರಂಭವಾಗುತ್ತಾ ಅಂತ. ಸೊ ಇದು ಏನು ನೀವು ಥಿಂಕ್ ಮಾಡ್ತಾ ಇರಬಹುದು, ಯಾವ ರೀತಿಯಾಗಿ ಶೂನ್ಯದಿಂದ ಸ್ಟಾರ್ಟ್ ಆಗುತ್ತೆ, ಏನಕ್ಕೆ ಶೂನ್ಯದಿಂದ ಸ್ಟಾರ್ಟ್ ಆಗುತ್ತೆ, ಇವೆಲ್ಲವುದ್ರ ಬಗ್ಗೆ ನೀವು ಪ್ರಶ್ನೆಗಳು ನಿಮ್ಮ ಒಂದು ಮೈಂಡ್ ಅಲ್ಲಿ ಬರ್ತಾ ಇದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ತುಟ್ಟಿ ಭತ್ಯೆ ಶೂನ್ಯದಿಂದ ಸ್ಟಾರ್ಟ್ ಆಗುತ್ತೆ, ಯಾಕೆ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಆಗುವಂತ ಚಾನ್ಸಸ್ ಇದೆ ಈ ಒಂದು ಬರುವಂತ 3-4 ತಿಂಗಳಲ್ಲಿ ಅಂತ ಒಂದು ಪ್ರಮುಖವಾಗಿರುವಂತ ಕಾರಣಗಳು ಬಂದಿದೆ ನೋಡಿ. 7ನೇ ವೇತನ ಆಯೋಗವನ್ನ ರಚನೆ ಮಾಡಿದಾಗ ಒಂದು ಮೊಟ್ಟ ಮೊದಲನೇದಾಗಿ 2 ರೂಲ್ಸ್ಗಳು ಮಾಡಲಾಯಿತು. ಸರ್ಕಾರಿ ನೌಕರರ DA ಹೈಕನ್ನ ಪ್ರತಿ 6 ತಿಂಗಳಿಗೊಮ್ಮೆ ಮಾಡಬೇಕು. ಅದಾದ್ಮೇಲೆ ಸರ್ಕಾರಿ ನೌಕರರ DA ಯಾವಾಗ 50% ತಲುಪುತ್ತೆ ಆ ಒಂದು ಟೈಮಲ್ಲಿ DAನ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಹೊಸ ವೇತನ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಸರ್ಕಾರ 7ನೇ ವೇತನ ಸಮಿತಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅನ್ನ ನೀಡಿತ್ತು. ಅದರ ಮೇಲೆ ಒಪ್ಪಿಕೊಂಡು ಸರ್ಕಾರ 7ನೇ ವೇತನ ಜಾರಿ ಮಾಡುತ್ತೆ. ಹಾಗಾಗಿ ಇವಾಗ 46% ತಲುಪಿದೆ. ಇನ್ನೊಂದು ಅಪ್ಡೇಟ್ ಬಂದ್ರೆ ಅದು ಆಲ್ಮೋಸ್ಟ್ ತಲುಪುತ್ತೆ 50%. ಹಾಗಾದ್ರೆ 50% ತಲುಪಿದ್ರೆ ಸರ್ಕಾರಿ ನೌಕರರ HRA 6% ನಿಂದ ಹೆಚ್ಚಳ ಮಾಡಬೇಕು ಮತ್ತು ನೌಕರರಿಗೆ ಹಾಲಿ ಸಿಗ್ತಾ ಇರುವಂತಹ DAನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು. ಅಂದ್ರೆ ಬೇಸಿಕ್ ಸ್ಯಾಲರಿ ತುಂಬಾ ಡಬಲ್ ಆಗಲಿದೆ ಅಂತಾನೆ ಹೇಳ್ಬೋದು. ಸೊ ಸರ್ಕಾರಿ ನೌಕರರ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು ಡಬಲ್ ಆಗಲಿದೆ ಅಂಡ್ ಅದ್ರ ಜೊತೆಗೇನೆ DAನ ಮತ್ತೆ 0ದಿಂದ ಸ್ಟಾರ್ಟ್ ಮಾಡಲಿದ್ದಾರೆ. ಅದ್ರ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ, ನೋಡ್ತೀರಾ ನೀವು ಇಲ್ಲಿ. ಸೊ ನೆಕ್ಸ್ಟ್ ಇನ್ ಡೆಪ್ತ್ ನ್ಯೂಸ್ನ ನಾವು ನೋಡೋದಾದ್ರೆ, ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಮತ್ತು ಭತ್ಯೆ ಹೆಚ್ಚಳ ನಿಯಮ ಏನು ಹೇಳುತ್ತದೆ ಅಂತ ನೋಡಿದ್ರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತನ್ನ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದಾಗ ಆಯಾ ರಾಜ್ಯದ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಇದುವರೆಗೂ ಅನುಷ್ಠಾನಕ್ಕೆ ಬಂದಿಲ್ಲ, ಕೇವಲ ಮಧ್ಯಂತರ ವರದಿ ಅಷ್ಟೇ ಮಾಡಲಾಗಿದೆ. ಸೊ ಬೇಸಿಕಲಿ ನಮಗೆ ಸದ್ಯಕ್ಕೆ ಮಧ್ಯಂತರ ವರದಿ ಮಾತ್ರ ಸಿಕ್ಕಿದೆ. ಜುಲೈ ತುಟ್ಟಿ ಭತ್ಯೆ ಹೆಚ್ಚಳ 1ರಿಂದ ಅನ್ವಯವಾಗಲಿದೆ ಅಂತ. ಜುಲೈ ತಿಂಗಳಲ್ಲಿ ಸಿಗಬೇಕಾಗಿರುವಂತಹ ತುಟ್ಟಿ ಭತ್ಯೆ 1ನೇ ತಾರೀಕಿನಿಂದಲೇ ಇಲ್ಲಿ ಅನ್ವಯವಾಗಲಿದೆ ಅಂತ ಹೇಳ್ತಿದ್ದಾರೆ. ಏಕೆಂದರೆ ಸರ್ಕಾರ ಕೇಂದ್ರ ನೌಕರರ ತುಟ್ಟಿ ಭತ್ಯೆಯನ್ನ ವರ್ಷಕ್ಕೆ 2 ಬಾರಿ ಅಂದರೆ ಜನವರಿ ಮತ್ತು ಜುಲೈನಲ್ಲಿ ಪರಿಷ್ಕರಿಸುತ್ತದೆ. ಯಾವ ರೀತಿಯಾಗಿ ಕೇಂದ್ರದಲ್ಲಿ ಜನವರಿ ಮತ್ತು ಜುಲೈನಲ್ಲಿ ವೇತನವನ್ನ ಪರಿಷ್ಕರಣೆ ಮಾಡಲಾಗುತ್ತೆ, ಅದೇ ಒಂದು ನಿಯಮಾವಳಿಯನ್ನ ರಾಜ್ಯ ಸರ್ಕಾರಿ ನೌಕರರು ಕೂಡ ಫಾಲೋ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಮಾಡಿರುವಂತಹ ತುಟ್ಟಿ ಭತ್ಯೆಯನ್ನ ಅಷ್ಟೇ ಪರ್ಸೆಂಟ್ ಅನ್ನ ರಾಜ್ಯ ಸರ್ಕಾರಿಗರಿಗೂ ಕೂಡ ಇಲ್ಲಿ ನೀಡ್ತಾರೆ. ಹಾಗಾಗಿ ನೆಕ್ಸ್ಟ್ ನೀವು ನೋಡೋದಾದ್ರೆ, ಪ್ರಸ್ತುತ ಸರ್ಕಾರದಿಂದ ನೌಕರರಿಗೆ 42% ತುಟ್ಟಿ ಭತ್ಯೆ ನೀಡಲಾಗ್ತಾ ಇದೆ. ಜೂನ್ ತಿಂಗಳ AICPI ಅಂದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸೂಚ್ಯಂಕದ ಆಧಾರದ ಮೇಲೆ ಮುಂದಿನ ತುಟ್ಟಿ ಭತ್ಯೆ ನಿರ್ಧಾರವಾಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ಏನಿದೆ ತುಟ್ಟಿ ಭತ್ಯೆಯಲ್ಲಿ, ಇದರಿಂದ ಕನಿಷ್ಠ 3% ತುಟ್ಟಿ ಭತ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇನ್ನೂ AICPI ನ ಡೇಟಾ ನೋಡಿಲ್ಲ ಅಂದ್ರೆ ಇಲ್ಲಿ ನೀವು ಚೆಕ್ಔಟ್ ಮಾಡ್ಕೊಳ್ಬಹುದು. ನಾನು 7ನೇ ವೇತನ ಆಯೋಗದ ಒಂದು ವೆಬ್ಸೈಟ್ ನ ಓಪನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ AICPI ನ ಒಂದು ವೆಬ್ಸೈಟ್ ಏನ್ ಹೇಳ್ತಾ ಇದೆ ಅಂತ. ಸೊ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇದೇನು ಹೇಳುತ್ತೆ, ಈ ಒಂದು ಡೇಟಾ ಏನು ಹೇಳುತ್ತೆ, ಎಕ್ಸ್ಪೆಕ್ಟೆಡ್ DA ಫ್ರಮ್ ಜುಲೈ 2023 ಕ್ಯಾಲ್ಕುಲೇಟರ್ ಅಂತ. ಒಬ್ಬ ಸರ್ಕಾರಿ ನೌಕರರಿಗೆ ಜುಲೈ ತಿಂಗಳಲ್ಲಿ ಎಷ್ಟು ಸಂಬಳ, ಎಷ್ಟು DA ಹೈಕ್ ನೀಡಬೇಕು ಅನ್ನೋದರ ಒಂದು ಡೀಟೇಲ್ಸ್ ಅನ್ನೇ ಈ ಒಂದು ಟೇಬಲ್ ಅಲ್ಲಿ ಸರ್ಕಾರದ ಒಂದು ಏಜೆನ್ಸಿ ಆಗಿದೆ, ಸರ್ಕಾರದ ಒಂದು ಅಂಗವಾಗಿರುವಂತಹ ಲೇಬರ್ ಬ್ಯೂರೋ ಇಂಡೆಕ್ಸ್ ಪ್ರತಿ ವರ್ಷ ಡೇಟಾನ ರಿಲೀಸ್ ಮಾಡುತ್ತೆ, ಪ್ರತಿ ತಿಂಗಳು ಇನ್ಫ್ಯಾಕ್ಟ್ ರಿಲೀಸ್ ಮಾಡುವಂಥದ್ದು. ಸೊ ದೇಶದಲ್ಲಿ ನಡೆದಿರುವಂತಹ ಸಗಟು ಹಣದುಬ್ಬರ ಮತ್ತು ಚಿಲ್ಲರೆ ಹಣದುಬ್ಬರವನ್ನ ಗಮನದಲ್ಲಿಟ್ಟುಕೊಂಡು ಪ್ರೀವಿಯಸ್ ಆಗಿರುವಂತಹ ಒಂದು ವೇತನ ವೆಚ್ಚಗಳ ಮೇಲೆ ಎಷ್ಟು ಹೆಚ್ಚಳ ನೀಡಬೇಕು ಒಂದು ಇಂಡೆಕ್ಸ್ ಅನ್ನೇ ಆಧಾರದಲ್ಲಿ ಇಟ್ಟುಕೊಂಡು ಸರ್ಕಾರ ಡಿಸೈಡ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ,
ಮಂತ್ ಆ್ಯಂಡ್ ಇಯರ್ ಇದೆ. AICPN 2016 ಬೇಸ್ ಇದೆ ಆ್ಯಂಡ್ 2001 ಬೇಸ್ ಇದೆ. ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು AICPN ಎಷ್ಟಿದೆ ಆ್ಯಂಡ್ ಅದಕ್ಕೆ ತಕ್ಕಂಥ DA ಎಷ್ಟಿರಬೇಕು ಅಂತ. ಮೇಲಿರುವಂಥ ಒಂದಿಷ್ಟು ಇವುಗಳನ್ನ ನಾವು ಬಿಡ್ತೀವಿ. ಆ್ಯಂಡ್ ಇಲ್ಲಿ ಕೆಳಗಡೆ 2023ರಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ನಡೆದಿದೆ. ಜನವರಿ 2023ರಲ್ಲಿ 132, ಫೆಬ್ರವರಿಯಲ್ಲಿ 132.7, ಇದಕ್ಕೆ ತಕ್ಕಂತೆ DA ಕೂಡ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು 43.11, 43.81, ಮಾರ್ಚಲ್ಲಿ 133, ಏಪ್ರಿಲಲ್ಲಿ 134, ಮೇನಲ್ಲಿ 134 ಆ್ಯಂಡ್ ಅಗೇನ್ ಜೂನಲ್ಲಿ 136. ಸೊ ಅದಕ್ಕೆ ತಪ್ಪಂತೆ 43 ಅಪ್ ಟು 46. ನೀವು ನೋಡ್ತಿದ್ದೀರಾ ಲಾಸ್ಟ್ ಮಂತ್ ಜೂನ್ ತಿಂಗಳಿಗೆ 136.4 ಇದೆ. ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರ DA ಎಷ್ಟಾಗಬೇಕಾಗಿದೆ 46.23. ಸೊ ಇದ್ರ ಬಗ್ಗೆನೇ ಇಲ್ಲಿ ಸರ್ಕಾರಿ ನೌಕರು ಮಾತಾಡ್ತಾ ಇರುವಂಥದ್ದು. ನಮಗೆ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ಇವಾಗ 42 ಮೇಲೆ ನೋಡಿದ್ರೆ 5% ಸಿಗಬೇಕು. 5% ಅಲ್ಲದೆ ಹೋದ್ರೂ ಕೂಡ ಅಟ್ ಲೀಸ್ಟ್ 4% ಆದರೂ ಸಿಗಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರು ಕೇಳ್ತಿದ್ದಾರೆ. ಅದ್ರ ಬಗ್ಗೆನೇ ಇಲ್ಲಿ AICPN ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು ನೀವು ನೋಡ್ತಿದ್ದೀರಾ. ದಟ್ಸ್ ಫೈನ್. ಸೊ ನೆಕ್ಸ್ಟ್ ನೋಡೋಣ ಯಾವ ರೀತಿಯಾಗಿ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಒಂದು ವೇಳೆ 4% ತುಟ್ಟಿ ವೆಚ್ಚ ಹೆಚ್ಚಳ ಆದರೆ ಸರ್ಕಾರಿ ನೌಕರರಿಗೆ DA 45ಕ್ಕೆ ಏರಿಕೆ ಆಗಲಿದೆ. ಇದೇ ರೀತಿ ಆದರೆ ಮುಂದಿನ ವರ್ಷದ ವೇಳೆಗೆ 50% ತಲುಪಲಿದೆ ಅಂತ. ಈ ಒಂದು ವರ್ಷದಲ್ಲಿ ಪ್ರಸ್ತುತ ಸಾಲಿನಲ್ಲಿ ಏನಾದರೂ 4% ಹೈಕ್ ಇವಾಗ ಸಿಕ್ಕರೆ ಆಗಸ್ಟ್ನಲ್ಲಿ, ಮುಂದಿನ ವರ್ಷದವರೆಗೂ ಸರ್ಕಾರಿ ನೌಕರರಿಗೆ ಇಲ್ಲಿ 50%ಗೆ DA ತಲುಪಲಿದೆ ಅಂತ. ಕನಿಷ್ಠ ವೇತನ 18,000 ರೂಪಾಯಿ ಆಧಾರದ ಮೇಲೆ ನೋಡುವುದಾದರೆ ನೌಕರರಿಗೆ ಪ್ರತಿ ತಿಂಗಳು ಕನಿಷ್ಠ 9,000 ರೂಪಾಯಿ ತುಟ್ಟಿ ಭತ್ಯೆಯನ್ನು ಪಡೆಯುತ್ತಾರೆ. ವೇತನಕ್ಕೆ ಅನುಗುಣವಾಗಿ ತುಟ್ಟಿ ಭತ್ಯೆಯು ಹೆಚ್ಚಾಗಲಿದೆ. ಈ ಹಿಂದೆ ಮಾರ್ಚ್ನಲ್ಲಿ ನೌಕರರ DAನ ಸರ್ಕಾರ 4% ಹೆಚ್ಚಿಸಿದ್ದು ನೌಕರರ ತುಟ್ಟಿ ಭತ್ಯೆ 42ಕ್ಕೆ ಏರಿಕೆಯಾಗಿತ್ತು. ಈ ಹೆಚ್ಚಳವನ್ನು ಜನವರಿ 1ರಿಂದ 2023ರಿಂದಲೇ ಜಾರಿಗೆ ತರಲಾಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೀವು ನೋಡೋದಾದರೆ ತುಟ್ಟಿ ಭತ್ಯೆ ನಿಯಮವೇನೆಂದರೆ ಅದು 50%ವನ್ನು ತಲುಪಿದಾಗ ಅದನ್ನು ಶೂನ್ಯಕ್ಕೆ ಇಳಿಸಲಾಗುತ್ತದೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಎಲ್ಲರೂ ಕೂಡ ನೋಡಬೇಕು. 7ನೇ ವೇತನ ಸಮಿತಿಯಲ್ಲಿ ಏನು ಹೇಳಲಾಗಿದೆ ಅದರ ಬಗ್ಗೆ ಹೇಳ್ತಿದ್ದಾರೆ. ತುಟ್ಟಿ ಭತ್ಯೆ ನಿಯಮಾನುಸಾರ ಯಾವಾಗ ತುಟ್ಟಿ ಭತ್ಯೆ 50% ತಲುಪುತ್ತೆ ಅವಾಗ ಅದನ್ನು ಶೂನ್ಯಕ್ಕೆ ಇಳಿಸಲಾಗುತ್ತದೆ. ಈ ಹಿಂದೆ 2016ರಲ್ಲಿ ಸರ್ಕಾರ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸಿದಾಗ ತುಟ್ಟಿ ಭತ್ಯೆಯನ್ನು ಶೂನ್ಯಕ್ಕೆ ಇಳಿಸಲಾಗಿತ್ತು. ಎಸ್, 2016ರಲ್ಲಿ ಯಾವಾಗ 7ನೇ ವೇತನ ಆಯೋಗ ಬಂತು ಆವಾಗ ತುಟ್ಟಿ ಭತ್ಯೆ 50% ತಲುಪಿತ್ತು. ಆ ಟೈಮಲ್ಲೇ ನೌಕರರ ಒಂದು ಬೇಸಿಕ್ ಜೊತೆ DAನ ಮೆರ್ಜ್ ಮಾಡಿ DAನ ಶೂನ್ಯಕ್ಕೆ ಇಳಿಸಲಾಗಿತ್ತು. ಇವಾಗಲೂ ಕೂಡ ನೆಕ್ಸ್ಟ್ 2024ರಲ್ಲಿ ಅಂದರೆ ಇನ್ಫ್ಯಾಕ್ಟ್ 2-3-4 ತಿಂಗಳಲ್ಲಿ ಈ ರೀತಿ ನಡೆಯಲಿದೆಯಾ? ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ಯೆಯನ್ನು 0ಗೆ ಇಳಿಸಿ ನೌಕರರ ವೇತನ ಆಲ್ಮೋಸ್ಟ್ ಡಬಲ್ ಆಗಲಿದೆಯಾ ಅಂತ ಇಲ್ಲಿ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ನಿಯಮಗಳ ಪ್ರಕಾರ ತುಟ್ಟಿ ಭತ್ಯೆಯನ್ನ 50%ಕ್ಕೆ ತಲುಪಿದ ತಕ್ಷಣ ಅದನ್ನು ಶೂನ್ಯಕ್ಕೆ ಇಳಿಸಿ 50% ಪ್ರಕಾರ ಮೂಲ ವೇತನಕ್ಕೆ ಅಂದರೆ ಕನಿಷ್ಠ ವೇತನಕ್ಕೆ ಸೇರಿಸಲಾಗುತ್ತದೆ. ಕೇಂದ್ರ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಲಾಗುತ್ತದೆ. ಅದರಂತೆ ಈ ಬಾರಿ ಕೂಡ ಹೆಚ್ಚಳವಾಗಲಿದ್ದು 3% ಏರಿಕೆ ಮಾಡುವ ಮೂಲಕ 45ಕ್ಕೆ ತಲುಪುವ ಸಾಧ್ಯತೆ ಇದೆ. ತುಟ್ಟಿ ಭತ್ಯೆ ಹೆಚ್ಚಳ ಆದರೆ ಸುಮಾರು 1 ಕೋಟಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಸುಮಾರು 7 ಲಕ್ಷ ಸರ್ಕಾರಿ ನೌಕರರಾಗಿರುವಂತಹ ಒಂದು ರಾಜ್ಯದಲ್ಲಿ ಆಪರೇಟ್ ಮಾಡ್ತಿರುವಂತಹ ಸರ್ಕಾರಿ ನೌಕರಿಗೆ ಇಲ್ಲಿ ಲಾಭ ಆಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಕಾರಿ ನೌಕರರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ 4% ತುಟ್ಟಿ ಭತ್ಯೆ ಸಿಗೋದ್ರಿಂದ ಮುಂದಿನ ಒಂದು 2-3 ತಿಂಗಳಲ್ಲಿ ಅದು 50% ತಲುಪಲಿದ್ದು ಸರ್ಕಾರಿ ನೌಕರರ ಬೇಸಿಕ್ ಜೊತೆ 50% DAನ ಮೆರ್ಜ್ ಮಾಡಿ ಹೊಸ ವೇತನ ಸಮಿತಿಯನ್ನು ರಚನೆ ಮಾಡುವಂತ ಒಂದು ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರುವಂಥ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಇರ್ತೀವಿ. ಸೊ ಮುಂದಿನ ಒಂದು ವಿಡಿಯೋಸ್ಗಳನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.